ಪಹಲ್ಗಾಮ್ ದಾಳಿಗೆ ಪ್ರತಿಯಾಗಿ ಭಾರತ ದಾಳಿ ವಿಚಾರವಾಗಿ ಶಿವಮೊಗ್ಗದಲ್ಲಿ ಮಾಜಿ ಡಿಸಿಎಂ ಕೆಸಿ ಈಶ್ವರಪ್ಪ ಪ್ರತಿಕ್ರಿಯೆ ನೀಡಿದ್ದಾರೆ. ಬಹಳ ಸಂತೋಷದ ವಿಚಾರವಾಗಿದೆ ಇದು. ಲಷ್ಕರ್ ಇ ತೊಯ್ಬಾ ಹಾಗೂ ವಿವಿಧ ಉಗ್ರರ ಸಂಘಟನೆಗಳ ಮೇಲೆ ದಾಳಿ ಮಾಡಲಾಗಿದೆ. ಆಪರೇಷನ್ ಸಿಂಧೂರ ಮೂಲಕ ನಮ್ಮ ಸೈನಿಕರು ಧ್ವಂಸ ಮಾಡಿದ್ದಾರೆ. ಸೈನಿಕರ ದಾಳಿಯಿಂದ ಶಕ್ತಿಶಾಲಿ ಉಗ್ರರೇ ಸತ್ತಿರೋದು ಸಂತೋಷ ತಂದಿದೆ ಅಂದರು. ಇನ್ನು ಹೆಣ್ಣು ಮಕ್ಕಳ ಸಿಂಧೂರ ಅಳಿಸುವ ಕೆಲಸ ಮಾಡಿದ್ರು. ಅದಕ್ಕೆ ಪ್ರತಿಯಾಗಿ ಆಪರೇಷನ್ ಸಿಂಧೂರ ಎಂದು ಹೆಸರಿಟ್ಟಿರೋದು ಸಂತಸ. 100ಕ್ಕೂ ಹೆಚ್ಚು ಉಗ್ರರು ಬಲಿಯಾಗಿದ್ದಾರೆ ಎನ್ನಲಾಗ್ತದೆ. ಚೀನಾ ಒಂದು ಬಿಟ್ಟು ಇನ್ನೆಲ್ಲ ದೇಶಗಳು ಸಂತೋಷ ಪಟ್ಟಿವೆ. ಇಡೀ ವಿಶ್ವವೇ ಇಂದು ಭಾರತದ ಜೊತೆಗಿದೆ. ಮೋದಿ, ರಾಜನಾಥ್ ಸಿಂಗ್, ಅಮಿತ್ ಅವರಿಗೆ ಸೇನೆ ಬೆಂಬಲ ನೀಡಿದ್ದಾರೆ. ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು. ಇನ್ನು ಸಿಎಂ ಸಿದ್ದರಾಮಯ್ಯ ಅವರು ಸೈನಿಕರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಅಭಿನಂದನೆ ಸಲ್ಲಿಸಿದ್ದಾರೆ. ಆದರೆ ಕಾಂಗ್ರೆಸ್ ಪಕ್ಷ ಟ್ವಿಟರ್ ಮೂಲಕ ಶಾಂತಿ ಮಂತ್ರ ಜಪಿಸಿದೆ. ಸಾಕಷ್ಟು ವಿರೋಧ ವ್ಯಕ್ತವಾದ ಬಳಿಕ ಅದನ್ನು ಡಿಲೀಟ್ ಮಾಡಿದ್ದಾರೆ. ಎಲ್ಲಿಯವರೆಗೆ ಶಾಂತಿ ಮಂತ್ರ ಪಠಿಸಲು ಸಾಧ್ಯ ಅಂತ ಪ್ರಶ್ನಿಸಿದರು. ಇನ್ನು ಇಂತಹ ಸಂದರ್ಭದಲ್ಲಿ ದೇಶದ ಜೊತೆ ನಿಲ್ಲೋ ಕೆಲಸ ಮಾಡಬೇಕು. ಹುಡುಕಿ ಹೊಡೆಯೋ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡ್ತಿದೆ. ಪಾಕಿಸ್ತಾನ ನಾಗರಿಕರ ಮೇಲೆ ದಾಳಿ ಮಾಡ್ತಿದೆ. ಅದರ ಪ್ರತಿಫಲವನ್ನು ಕೂಡ ಪಾಕಿಸ್ತಾನ ಅನುಭವಿಸಬೇಕಾಗ್ತದೆ. ಭಾರತ ಉಗ್ರಗಾಮಿಗಳನ್ನು ಮಾತ್ರ ಹುಡುಕಿಕೊಳ್ತಿದೆ. ನಾಗರಿಕರ ಮೇಲೆ ದಾಳಿ ಮಾಡಿಲ್ಲ. ಇದು ಸಂತೋಷದ ವಿಚಾರವಾಗಿದೆ ಎಂದರು. ಇನ್ನು ಸೈನಿಕರ ನೈತಿಕತೆಯನ್ನು ನಾನು ಮೆಚ್ಚುತ್ತೇನೆ ಅಂತ ಈಶ್ವರಪ್ಪ ಹೇಳಿದರು. ಬಹಳ ಸಂತೋಷದ ವಿಚಾರ ಅಂದರೆ ಲಷ್ಕರ್ ಇ ತೊಯ್ಬಾ ಮತ್ತು ಈ ರೀತಿ 3-4 ಉಗ್ರ ಸಂಘಟನೆಗಳ ಜೊತೆಗೆ ಸಂಬಂಧ ಇಟ್ಕೊಂಡಂಥ ಕುಖ್ಯಾತ ಉಗ್ರರು, ತುಂಬ ಬಲಶಾಲಿಗಳನ್ನು ಈ ಆಪರೇಷನ್ ಸಿಂಧೂರ ಈ ಒಂದು ದಾಳಿನಲ್ಲಿ ನಮ್ಮ ಸೈನಿಕರು ಧ್ವಂಸ ಮಾಡಿರೋದು ಬಹಳ ಸಂತೋಷಿಸುವ ಸಂಗತಿ. ಏಕೆಂತಂದರೆ ಈ ಉಗ್ರರು ಇನ್ನೊಬ್ಬರು ಇದ್ದರೂ ಕೂಡ ಅವರ ಶಕ್ತಿ ಜಾಸ್ತಿ ಇತ್ತು. ಈಗ 100 ಜನ ಉಗ್ರರೇನು ನಮ್ಮ ಸೈನಿಕರಿಂದ ಸತ್ತಿದ್ದಾರೆ. ಅದರಲ್ಲಿ ಹೆಚ್ಚಿನ ಜನ ಶಕ್ತಿಶಾಲಿ ಉಗ್ರರೇ. ನಾನು ಹೇಳಿದ್ನಲ್ಲ, ಲಷ್ಕರ್ ಇ ತೊಯ್ಬಾ ಮತ್ತು ಬೇರೆ ಬೇರೆ ಸಂಘಟನೆಗಳ ಜೊತೆ ಸಂಬಂಧ ಇಟ್ಕೊಂಡಿರೋಂಥ ಉಗ್ರರು ಧ್ವಂಸ ಆಗಿರೋದು ಭಾಳ ಸಂತೋಷ. 26 ಹಿಂದೂ ಹೆಣ್ಮಕ್ಕಳ ಸಿಂಧೂರವನ್ನು ತೆಗೆದರು, ಅಳಿಸಿದ್ರು ಪಾಕಿಸ್ತಾನದ ಉಗ್ರಗಾಮಿಗಳು. ಅದಕ್ಕೋಸ್ಕರನೇ ಇದಕ್ಕೆ ಆಪರೇಷನ್ ಸಿಂಧೂರ ಅಂತ ಹೆಸರಿಟ್ಟಿದ್ದು ನಿಜಕ್ಕೂ ಕೂಡ ತುಂಬ ಸಂತೋಷ. ಸಿಂಧೂರವನ್ನು ಉಳಿಸಂತ ಒಂದು ಆಪರೇಷನ್. ಇದರಲ್ಲಿ ಈಗಾಗಲೇ 23 ಜಾಗಗಳಲ್ಲಿ 9 ಉಗ್ರಗಾಮಿಗಳ ಜಾಗಗಳಲ್ಲಿ ನಮ್ಮ ಉಗ್ರರು ದಾಳಿ ಮಾಡಿದ್ದಾರೆ. 24 ನಿಮಿಷದಲ್ಲಿ ಸುಮಾರು 100 ಜನ ಉಗ್ರರು ಈಗಾಗಲೇ ಬಲಿಯಾಗಿದ್ದಾರೆ ಅಂತ ಸುದ್ದಿ ಇದೆ. ಇನ್ನೂ ಎಷ್ಟೆಷ್ಟು ಜನ ಬಲಿಯಾಗ್ತಾರೋ ಇನ್ನೂ ಗೊತ್ತಿಲ್ಲ. ಭಾರತದ ಸುದ್ದಿ ಬಂದರೆ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ. ಅದು ಇವತ್ತಿನ ಒಂದು ಹೇಳಿಕೆ ಅಲ್ಲ, ಅನೇಕ ವರ್ಷಗಳಿಂದ ನಮ್ಮ ರಾಷ್ಟ್ರದ ನಾಯಕರು ಹೇಳ್ಕೊತಾ ಬಂದರು. ಶಾಂತಿಯಿಂದಿದ್ದರೆ ಸರಿ, ನಮ್ಮ ಸುದ್ದಿ ಬಂದರೆ ನಾವು ಬಿಡಲ್ಲ, ಇದನ್ನು ಹೇಳ್ಕೋತಾ ಬಂದಿದ್ರು. ಈಗ ಯಾವಾಗ ನಮ್ಮ ಸುದ್ದಿಗೆ ಬಂದರೋ ಆ ಸುದ್ದಿ ಬಂದಂಥ ಈ ಸಂದರ್ಭದಲ್ಲಿ ಸರಿಯಾದ ಉತ್ತರವನ್ನು ಈಗಾಗಲೇ ಕೊಟ್ಟಿದ್ದಾರೆ. ಇದು ಇಡೀ ಪ್ರಪಂಚ ಸಂತೋಷ ಪಡ್ತಿದೆ. ಚೈನಾ ಒಂದು ಬಿಟ್ಟು, ಚೈನಾ ದೇಶ ಇದನ್ನು ವಿಷಾದ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಚೈನಾ ದೇಶದ ಮೇಲೆ ಉಗ್ರವಾದಿಗಳು ಈ ಕೃತ್ಯ ನಡೆಸಿದ್ರೆ ಅವ್ರಿಗೆ ಗೊತ್ತಾಗೋದು. ಆದರೆ ಇಡೀ ಪ್ರಪಂಚ ಇವತ್ತು ಭಾರತದ ಜೊತೆಗಿರೋದು ತುಂಬ ಸಂತೋಷ. ಮತ್ತು ನಮ್ಮ ಸೈನಿಕರು ಅವರಿಗೆ ತಮ್ಮ ಸಂಪೂರ್ಣ ಬೆಂಬಲವನ್ನು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು, ಈ ದೇಶದ ಗೃಹ ಮಂತ್ರಿಗಳು ಮಾನ್ಯ ಅಮಿತ್ ಶಾ ಅವರು ಮತ್ತು ರಕ್ಷಣಾ ಸಚಿವರಾದ ಮಾನ್ಯ ರಾಜನಾಥ್ ಸಿಂಗ್ ಅವರು ಸಂಪೂರ್ಣ ಬೆಂಬಲ ಕೊಟ್ಟಿರುವಂಥದ್ದು ಇದು ನಿಜಕ್ಕೂ ಮೆಚ್ಚಬೇಕಾದ್ದೆ. ಹಾಗಾಗಿ ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ, ನರೇಂದ್ರ ಮೋದಿ ಅವರ ಜೊತೆಗೆ ರಾಜನಾಥ್ ಸಿಂಗ್ ಅವರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ನಮ್ಮ ಈ ಒಂದು
ಹುಲಿಯಂತೆ ಹೋರಾಟ ಮಾಡಿದಂಥ ಸೈನಿಕರಿಗೆ, ಈ ಒಂದು ಯುದ್ಧದಲ್ಲಿ ಯಶಸ್ವಿಯಾಗಿರೋಂಥ ನಮ್ಮ ಸೈನಿಕರಿಗೆ ಎಷ್ಟು ಅಭಿನಂದನೆ ಸಲ್ಲಿಸಿದ್ರು ಕೂಡ ಸಾಕಾಗಲಿಕ್ಕಿಲ್ಲ. ಆದರೆ ಈ ಸಂದರ್ಭದಲ್ಲಿ ತುಂಬ ಒಂದು ಸಂತೋಷ ಅಂದರೆ ಈ ರಾಜ್ಯದ ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯನವರು ಇದನ್ನು ಸೈನಿಕರ ಅಭಿನಂದನೆ ಸಲ್ಲಿಸಿದ್ದಾರೆ. ಮಾನ್ಯ ಉಪಮುಖ್ಯಮಂತ್ರಿಗಳಾದ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಪ್ರಧಾನಮಂತ್ರಿಗೆ, ಸರ್ಕಾರಕ್ಕೆ, ಸೈನಿಕರಿಗೆ ಎಲ್ಲ ಅಭಿನಂದನೆ ಸಲ್ಲಿಸಿದ್ದಾರೆ. ಆದರೆ ಕಾಂಗ್ರೆಸ್ ಪಕ್ಷದವರು ಅಧಿಕೃತವಾಗಿ ಒಂದು ಟ್ವೀಟ್ ಮಾಡಿದ್ದಾರೆ. ಶಾಂತಿ ಮಂತ್ರವನ್ನು ಜಪಿಸಿದರು. ಅದಾದ ನಂತರ ಇಡೀ ದೇಶದಲ್ಲಿ ಅದಕ್ಕೆ ವಿರೋಧ ಬಂದ ನಂತರ ಆ ಟ್ವೀಟ್ನ ಅಳಿಸಿದ್ದಾರೆ. ಮನಸ್ಥಿತಿಯನ್ನು ಕಾಂಗ್ರೆಸ್ಸಿಗರು ಇನ್ನೂ ಕೂಡ ಬದಲಾವಣೆ ಮಾಡ್ಕೋಬೇಕು. ಯಾಕೆಂದರೆ ಇದು ಸಂಕಷ್ಟ ಕಾಲ, ಇಡೀ ದೇಶ ಒಟ್ಟಾಗಿರ್ಬೇಕು. ಇಂಥ ಸಂದರ್ಭದಲ್ಲಿ ಸಣ್ಣತನದ ರಾಜಕಾರಣ ಮಾಡೋದು ಯಾವ ಕಾರಣಕ್ಕೂ ಒಳ್ಳೆಯದಲ್ಲ. ಸೈನಿಕರು ಕೂಡ ಇದರಿಂದ ಒಂದು ರೀತಿ ಅಪಮಾನ ಆಗುತ್ತೆ. ಜೊತೆಗೆ ಯಾರು ಇದನ್ನು ಉಗ್ರಗಾಮಿಗಳನ್ನು ಸದೆ ಪಡಿಬೇಕು ಅಂತ ಹೊರಟಂಥ ಮೋದಿಯವ್ರಿಗಾಗಲಿ ಅಮಿತ್ ಶಾ ಅವ್ರಿಗಾಗಲಿ ಒಂದು ರೀತಿಯ ನಿರಾಶೆ ಆಗಂಥ ಪರಿಸ್ಥಿತಿ ಬರಬಾರ್ದು. ಅದಕ್ಕೋಸ್ಕರ ಇಡೀ ದೇಶ ಒಂದಾಗಿದ್ದೀವಿ ಅನ್ನೋದನ್ನು ತೋರಿಸ್ತಾ ಇರೋದು ತುಂಬ ಸಂತೋಷ. ಈಗ 26 ಜನ ಹೆಣ್ಮಕ್ಳಿಗೆ, ಯಾಕಂದರೆ ಭಾರತೀಯ ಸಂಸ್ಕೃತಿನಲ್ಲಿ ಹೆಣ್ಮಕ್ಳ ಹಣೆಗಿರೋಂಥ ಸಿಂಧೂರ ಇದು ಬಹಳ ಪಾವಿತ್ರತೆ ಇರುತ್ತೆ. 26 ಜನ ಹೆಣ್ಮಕ್ಳ ಸಿಂಧೂರವನ್ನು ಆಳಿಸಿದಂಥ ಉಗ್ರಗಾಮಿಗಳನ್ನು ಈಗಾಗಲೇ ಸದೆ ಬಡಿದಿದ್ದಾರೆ ನಮ್ಮ ದೇಶದ ಸೈನಿಕರು. ಇನ್ನು ಎಷ್ಟು ಜನಕ್ಕೆ ಸದೆ ಬಡಿತಾರೆ ಗೊತ್ತಿಲ್ಲ. ಇದನ್ನು ತುಂಬ ಸಂತೋಷದಿಂದ ಇದನ್ನು ಸ್ವಾಗತ ಮಾಡ್ತೇನೆ. ಈ ದಾಳಿಗೆ ಇಸ್ರೇಲ್ ಒಂದೇ ಅಲ್ಲ, ಇಡೀ ರಷ್ಯಾ, ಅಮೆರಿಕ, ಈ ಪ್ರಪಂಚದ 13 ರಾಷ್ಟ್ರಗಳು, ಸರಿಯಾದ ರಾಷ್ಟ್ರಗಳು ಇದಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಇದು ಅದೇ ಹೇಳ್ತೀನಲ್ಲ, ಉಗ್ರಗಾಮಿಗಳು ಮಾಡಿದಂಥ ಕೃತ್ಯವನ್ನು ಮಾನ್ಯ ನರೇಂದ್ರ ಮೋದಿಯವರು ಹೇಳಿದ್ರು, ತುಂಬ ಸ್ಪಷ್ಟವಾಗಿ ಹೇಳಿದ್ರು, ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ಕೊಡ್ತೇವೆ. ಆ ಮಾತನ್ನು ನರೇಂದ್ರ ಮೋದಿಯವರು ಹೇಳಿದ್ರು, ಇದರ ಪಾಠವನ್ನು ಅವ್ರಿಗೆ ಕಲಿಸ್ತೀವಿ ಅಂತ. ಅದೇ ರೀತಿ ಮಾನ್ಯ ಅಮಿತ್ ಶಾ ಅವರು ಹೇಳಿದ್ರು, ಹುಡುಕಿ ಉಗ್ರಗಾಮಿಗಳು ಬಿಡಲ್ಲ ಅಂತ. ಅದರ ಬರೀ ಹೇಳಿದ್ದಲ್ಲ, ಮಾಡಿ ತೋರಿಸಿದ್ದಾರೆ. ಕೇಂದ್ರ ಸರ್ಕಾರಕ್ಕೂ ಅಭಿನಂದನೆ ಸಲ್ಲಿಸ್ತೇನೆ, ಸೈನಿಕರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ಉಗ್ರಗಾಮಿಗಳು ಇನ್ನು ಬಾಲ ಬಿಚ್ಚಬಾರ್ದು, ಆ ರೀತಿ ಸರಿಯಾದ ಒಂದು ಉತ್ತರವನ್ನು ನಮ್ಮ ಸೈನಿಕರು ಕೊಟ್ಟಿದ್ದಾರೆ. ಆ ಸೈನಿಕರಿಗೂ ಅಭಿನಂದನೆ ಸಲ್ಲಿಸ್ತೇನೆ. 11 ಜನ ನಾಗರಿಕರಿಗೆ ಪಾಕಿಸ್ತಾನದ ಸೈನಿಕರು ಹೊಡೆದಿದ್ದಾರೆ. ನಾನು ಅದು ಗಮನಿಸಿದೆ, ಈಗ ತಾನು ಟಿವಿ ನೋಡ್ಕೊಂಡು ಬಂದೆ. ಇದನ್ನ ಪಾಕಿಸ್ತಾನದ ಸೈನಿಕರು ಅರ್ಥ ಮಾಡ್ಕೋಬೇಕು. ಈ ನಮ್ಮ ಏನೂ ಗೊತ್ತಿಲ್ಲದೆ ಇರೋಂಥ ನಾಗರಿಕರನ್ನು ಕೊಲೆ ಮಾಡಿದ್ರೆ ಅದರ ಪ್ರತಿಫಲವನ್ನು ಅನುಭವಿಸಬೇಕಾಗುತ್ತೆ. ಎಲ್ಲಿ ಹೊಡೆದಿದ್ದಾರೆ ನಮ್ಮ ಸೈನಿಕರು? ಉಗ್ರಗಾಮಿಗಳು ಎಲ್ಲೆಲ್ಲಿದ್ದಾರೆ ಆ ಜಾಗವನ್ನು ಹುಡುಕಿ ಅದೇ ಜಾಗಕ್ಕೆ ಮಾತ್ರ ಹೊಡೆದಿದ್ದಾರೆ. ಇದು ಮಾನವೀಯತೆಯಿಂದ ನಡೆದಂಥ ಕೃತ್ಯ, ಬೇರೆ ಬೇರೆ ಕಡೆ ಹೊಡೆದಿಲ್ಲ. ಎಲ್ಲೆಲ್ಲಿ ಉಗ್ರಗಾಮಿಗಳು ಇದ್ದಾರೆ, ಉಗ್ರಗಾಮಿಗಳು ಇರೋಂಥ ಜಾಗವನ್ನು ಹುಡುಕಿ ಅಲ್ಲೇನೆ ಹೊಡೆದಿರೋದ್ರಿಂದ 100 ಜನ ಉಗ್ರಗಾಮಿಗಳು ಅಲ್ಲಿ ತೀರೋಗಿದ್ದಾರೆ. ಸಾಮಾನ್ಯ ಜನರನ್ನು ಕೊಲ್ಲೋ ದಿಕ್ಕಿನಲ್ಲಿ ಏನೂ ಪ್ರಯತ್ನವನ್ನು ನಮ್ಮ ದೇಶದ ಸೈನಿಕರು ಮಾಡಿಲ್ಲ. ಇದೊಂದು ವಿಶೇಷ. ಗೊತ್ತಿಲ್ಲ, ಇನ್ನು ಪಾಕಿಸ್ತಾನ ಇನ್ನೂ ಎಷ್ಟರ ಮಟ್ಟಿಗೆ ಬುದ್ಧಿ ಕಲಿಯಬೇಕು ಬಿಡಬೇಕು ಗೊತ್ತಿಲ್ಲ. ಪ್ರಾರಂಭದಲ್ಲಿ ಬಹಳ ಪೌರುಷ ತೋರಿಸಿದ್ರು. ಏನು, ಸಿಂಧೂ ನದಿ ನೀರಲ್ಲ, ಸಿಂಧೂ ನದಿಯಲ್ಲಿ ರಕ್ತವನ್ನೇ ಚೆಲ್ತೇವೆ, ಬಿಡೋದಿಲ್ಲ ಅನ್ನೋಂಥ ಮಾತುಗಳೆಲ್ಲ ಹೇಳಿದ್ರು. ಈಗ ಯಾರು ಆ ಘೋಷಣೆಗಳನ್ನು ಹೇಳಿದ್ರೋ ಆ ಸೈನ್ಯದ ಅಧಿಕಾರಿಗಳೇ ಪಾಕಿಸ್ತಾನವನ್ನು ಬಿಟ್ಟು ಓಡೋಗಿದ್ದಾರೆ, ಪಲಾಯನ ಮಾಡಿದ್ದಾರೆ ಅವ್ರ ಜೀವ ಭಯದಿಂದ. ಹೀಗೆ ಪಾಕಿಸ್ತಾನ ಪಲಾಯನ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಮತ್ತೆ ನಾನು ಹೇಳ್ತೇನೆ, ಉಗ್ರಗಾಮಿಗಳ ತಾಣವನ್ನು ಹುಡುಕಿ ನಮ್ಮ ದೇಶದ ಸೈನಿಕರು ಹೊಡೆದಿದ್ದಾರೆ. ಅವರ ನೈತಿಕತೆಗೆ ನಾನು ಮೆಚ್ತೇನೆ. ಸಾಮಾನ್ಯ ಪಾಕಿಸ್ತಾನದ ಜನರನ್ನ ಯಾರಿಗೂ ತೊಂದರೆ ಕೊಟ್ಟಿಲ್ಲ.